ಕೆಸಿನ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಹಗರಣಗಳ ವಾರ್ ಅನ್ನೋದು ಹೆಚ್ಚಾಗ್ತಾ ಇದೆ. ಬಿಜೆಪಿ ಕಾಲದ ಹಗರಣಗಳನ್ನ ಬಯಲಿಗೆ ಎಳೆಯುವುದಕ್ಕೆ ಕೈ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. 7 ನಿಯಮಗಳ ಅವ್ಯವಹಾರದ ಫೈಲ್ಸ್ ಗಳನ್ನ ರಿಓಪನ್ ಮಾಡಿದೆ. ಸೊ ಇಲ್ಲಿ ಬಿಜೆಪಿ ನಾಯಕರು ಬಾಯ್ ಬಡ್ಕೊಳ್ತಾ ಇದ್ರೆ ಅದಕ್ಕೆ ನಾವೇನು ಕಡಿಮೆ ಇಲ್ಲ. ನಾವು ಕೂಡ ನೀವು ಈ ಹಿಂದೆ ಸರ್ಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನೇನೆಲ್ಲ ಭ್ರಷ್ಟಾಚಾರಗಳನ್ನ ಮಾಡಿದ್ದೀರಾ, ಹಗರಣಗಳನ್ನ ಮಾಡಿದ್ದೀರಾ ಅನ್ನೋದನ್ನ ನಾವು ಕೂಡ ಬಯಲಿಗೆ ಇಳ್ತೀವಿ ಅಂತ ಈಗ ಆಡಳಿತ ಪಕ್ಷವು ಕೂಡ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಅಂತಾನೆ ಹೇಳ್ಬೋದು. ಭಾರತೀಯ ಜನತಾ ಪಾರ್ಟಿ ಕಾಲದ ಹಗರಣಗಳನ್ನ ಬಯಲಿಗೆ ಎಳೆಯೋದಕ್ಕೆ ಕೈ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಈಗಾಗಲೇ ಹೇಳ್ದಾಗೆ ಏಟಿಗೆ ಎದರೇಟ್ ಅಷ್ಟೇ. ಇವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಅವರು ರಂಗೋಲಿ ಕೆಳಗಡೆ ನುಸಿಯೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಾಗಾಗಿ ಏನು ಬಿಜೆಪಿ ಆಡಳಿತವನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ 7 ಮಹತ್ತರ ನಿಗಮಗಳ ಅವ್ಯವಹಾರದ ಫೈಲ್ಸ್ಗಳೇನಿದೆಯಲ್ಲ, ಡಾಕ್ಯುಮೆಂಟ್ಸ್ಗಳೇನಿದೆಯಲ್ಲ ಅದನ್ನು ರಿಓಪನ್ ಮಾಡೋದಕ್ಕೆ ಈಗಾಗಲೇ ಒಂದು ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲೇ ಟಕ್ಕರನ್ನು ನೀಡೋದಕ್ಕೆ ಹಸ್ತವ್ಯೂಹವನ್ನು ಹೆಣೆಯಲಾಗ್ತಾ ಇರುವಂಥದ್ದು. ಸೊ ಒಂದು ಕಡೆ ಈಗಾಗಲೇ ನಾವು ಗಮನಿಸಿದ್ವಿ. ಇದರಲ್ಲಿ ಹೀಗೆಂಗೆ ಬಿ ನಾಗೇಂದ್ರ ಅವರಿಂದ ಒಬ್ಬ ಅಧಿಕಾರಿಯ ಜೀವ ಹೋಗಿದೆಯೋ ಅದೇ ರೀತಿಯಾಗಿ ಬಿಜೆಪಿ ಆಡಳಿತವನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ KS ಈಶ್ವರಪ್ಪನವರ ಮುಂದಾಳತ್ವದಲ್ಲೇ ಅನ್ಕೋಬಹುದು, ಅಲ್ಲೂ ಕೂಡ ಒಬ್ಬ ಅಮಾಯಕ ವ್ಯಕ್ತಿ ಜೀವವನ್ನ ತೆತ್ತಿರ್ತಾನೆ. ನೀವು ನಮ್ಮ ಬಗ್ಗೆ ಮಾತಾಡಿದ್ರೆ ನಾವು ನಿಮ್ಮ ಬಗ್ಗೆ ಮಾತಾಡ್ತೀವಿ. ಪ್ರತಿಭಟನೆ ಅಂದ್ರೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ. ನೀವು 1 ಲಕ್ಷ ಸೇರಿಸಿದ್ರೆ ನಾವು 2 ಲಕ್ಷ ಸೇರಿಸ್ತೀವಿ. ಫಸ್ಟ್ ನೀವು ಮಾಡಿರುವಂತಹ ಹಗರಣಗಳಿಗೆ ಉತ್ತರವನ್ನ ಕೊಡಿ. ನಮ್ದಾದ್ರೆ 2 ಹಗರಣ ಅಂತ ಹೇಳ್ತಾ ಇದ್ದೀರಾ, ಓಕೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ. ನಿಮ್ಮ ಕಾಲದಲ್ಲಿ ಅಂದ್ರೆ ನೀವು ಬಿಜೆಪಿ ಆಡಳಿತವನ್ನ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕೋಟಿ ಹಣ ಲೂಟಿಯಾಗಿದೆ. ಕೊರೋನಾ ಸಂದರ್ಭದಲ್ಲಿ ಬೆಡ್ಡು ವ್ಯಾಕ್ಸಿನ್ ಮಾರ್ಕೊಂಡು ಜೋಬಿಗೆ ದುಡ್ಡು ಹಾಕೊಂಡಿದ್ದೀರಾ. KS ಈಶ್ವರಪ್ಪನವರು ಒಂದು ಜೀವವನ್ನ ತೆಗೆದಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಅವರ ಸ್ಥಾನವನ್ನ ಕಳ್ಕೊಂಡ್ರು. ಇದೆಲ್ಲ ನಿಮ್ಮ ಕಾಲದಲ್ಲಿ ಆಗಿಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ನೋಡೋಣ ಹಾಗಾದ್ರೆ ಬಿಜೆಪಿಯ ಯಾವ್ಯಾವ ಹಗರಣಗಳು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡುತ್ತೆ, ಅದಕ್ಕೆ ಬಿಜೆಪಿ ನಾಯಕರು ಏನ್ ರಿಯಾಕ್ಟ್ ಮಾಡ್ತಾರೆ ಏನು.